ಹರೇ ಕೃಷ್ಣ. ಬಾಲಗೋಕುಲದ ಬೇಸಿಗೆ ಶಿಬಿರವು ಕೊಡ್ಮನ್ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವೃಂದಾವನ ಬಾಲಗೋಕುಲ ಕಾಪಿಕಾಡ್, ಅನ್ನಪೂರ್ಣೇಶ್ವರಿ ಬಾಲಗೋಕುಲ ಕಬೇಲ ಹಾಗೂ ಶ್ರೀಕೃಷ್ಣ ಬಾಲಗೋಕುಲ ಕೊಡ್ಮನ್ ಇಲ್ಲಿಯ ಮಕ್ಕಳು ಅತ್ಯಂತ ಉತ್ಸಾಹದಿಂದ ನಮ್ಮ 3 ದಿವಸದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡರು. ಏಪ್ರಿಲ್ 16ನೇ ತಾರೀಕು ಆರಂಭಗೊಂಡಂತಹ ಈ ಶಿಬಿರ ಸತತ 3 ದಿನಗಳ ಕಾಲ ನಡೆಯಿತು. 16, 17, 18 ತಾರೀಕಾದಂತಹ ಏಪ್ರಿಲ್ನಲ್ಲಿ ಈ ಶಿಬಿರವು ಯಶಸ್ವಿಯಾಗಿ ಸುಮಾರು 93 ಮಕ್ಕಳನ್ನು ಒಳಗೊಂಡು ನೆರವೇರಿತು. ಮೊದಲನೇ ದಿವಸ ಅಂದರೆ 16/4/2025ರಂದು ಕಾರ್ಯಕ್ರಮವು ಒಗ್ಗದ ಗಿರೀಶ್ ಶ್ರೀಮಾನ್ ಇವರಿಂದ ಉದ್ಘಾಟಿಸಲ್ಪಟ್ಟಿತು. ಹಾಗೆಯೇ ಆ ಕಾರ್ಯಕ್ರಮದಲ್ಲಿ ಸುಲೋಚನಾ ಶೆಟ್ಟಿ ಕೊಡ್ಮನ್, ಹಾಗೆಯೇ ಶ್ರೀಕೃಷ್ಣ ಬಾಲಗೋಕುಲ, ಹಾಗೆ ಈ ಆನಂದ ದೀಪ ಬೇಸಿಗೆ ಶಿಬಿರದ ಅಧ್ಯಕ್ಷರಾದಂತಹ ಪ್ರಭಾವತಿ ಪೊನ್ನೂರಿ ಹಾಗೆಯೇ ಗೀತಾ ಪೊನ್ನೂರಿ ಇವರೆಲ್ಲರೂ ಉಪಸ್ಥಿತರಿದ್ದರು. ಹಾಗೆಯೇ ತದನಂತರ ಉದ್ಘಾಟನೆಯ ಬಳಿಕ ಮಧ್ಯಾಹ್ನದ ಕಾರ್ಯಕ್ರಮವಾಗಿ ಕುಣಿತ ಭಜನೆಯನ್ನು ಮಲ್ಲೂರಿನ ದಯಾನಂದ ಶ್ರೀಮಾನ್ ಇವರು ಕಲಿಸಿಕೊಟ್ಟರು. ಅದಾದ ಬಳಿಕ ಮಧ್ಯಾಹ್ನದ ನಂತರ ಶಿಖಾ AS ಹಾಗೆ ಪದ್ಮಿನಿ ಶಿವರಾಜ್ ಇವರಿಂದ ಮಕ್ಕಳಿಗೆ ಆಹಾರದಿಂದ ಆರೋಗ್ಯ, ಬೇಸಿಗೆಯಲ್ಲಿ ಯಾವ ರೀತಿಯಾಗಿ ಆಹಾರವನ್ನು ಸೇವಿಸಬೇಕು ಎನ್ನುವಂತಹ ಕಾರ್ಯಾಗಾರವನ್ನು ಅತ್ಯಂತ ವಿಶಿಷ್ಟವಾಗಿ ನೆರವೇರಿಸಿಕೊಟ್ಟರು. ಹಾಗೆಯೇ ಶಿಬಿರದ 2ನೇ ದಿವಸ ಆನಂದ ದೀಪ ಬೇಸಿಗೆ ಶಿಬಿರದ 2ನೇ ದಿವಸವಾದಂತಹ 17ನೇ ತಾರೀಕಿನಂದು ಮೊದಲನೇದಾಗಿ ಲಾಯರ್ಗಳು ಬಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ನಮ್ಮ ಸ್ಟೇಜ್ ಫಿಯರಿಂದ ಹೊರಗಡೆ ಬರುವುದೆನ್ನುವ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟರು. ಹಾಗೆ ರೂಪಾ ತೇವಕಾಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ತದನಂತರ ಕಾರ್ಯಕ್ರಮದಲ್ಲಿ ಮಲ್ಲಿಕಾ ಜ್ಯೋತಿಗುಡ್ಡೆ ಇವರು ವಿವಿಧ ರೀತಿಯಾಗಿ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಮಕ್ಕಳನ್ನು ಮನೋರಂಜಿಸಿದರು. ತದನಂತರ ಮಧ್ಯಾಹ್ನದ ಹೊತ್ತಿನಲ್ಲಿ ಊಟೋಪಚಾರದ ಬಳಿಕ ಮಧ್ಯಾಹ್ನದ ಹೊತ್ತಿನಲ್ಲಿ ಹರ್ಷಿತಾ ಇವರು ಉಪಸ್ಥಿತರಿದ್ದು, ಅವರು ತಮ್ಮ 2 ಭರತನಾಟ್ಯದ ಶಿಕ್ಷಾರ್ಥಿಗಳಿಂದ ಮಕ್ಕಳಿಗೆ ರಂಗೋಲಿ ಹಾಗೂ ಭರತನಾಟ್ಯದ ವಿಚಾರಗಳನ್ನು ಕಲಿಸಿಕೊಟ್ಟರು. ಹಾಗೆಯೇ 3ನೇ ದಿನವಾದಂತಹ 18ನೇ ತಾರೀಕಿನಂದು ಬೆಳಿಗ್ಗೆ ಕಾರ್ಯಕ್ರಮ ವಿದ್ಯಾಮಾತಾಜಿ ಅಬೆಟ್ಟು ಅವರಿಂದ ವಿಶೇಷವಾದಂತಹ ರಸಪ್ರಶ್ನೆ, ಹಾಗೆಯೇ ದೇಶಭಕ್ತಿ ಗೀತೆ, ಹಾಗೆಯೇ ರಾಮರಕ್ಷಾ ಸ್ತೋತ್ರದಂತಹ ವಿಚಾರಗಳು ನೆರವೇರಲ್ಪಟ್ಟಿತು. ತದಾದ ನಂತರ ಮೌನೇಶ್ BC ರೋಡ್ ಅವರಿಂದ ಅತ್ಯುತ್ತಮವಾದಂತಹ ರಂಗಭೂಮಿ ಕಾರ್ಯಾಗಾರ ನೆರವೇರಿತು. ತದನಂತರ ಮಧ್ಯಾಹ್ನದ ವೇಳೆಗೆ ಲತಾ ಮಾತಾಜಿ ಬಂಟ್ವಾಳ ಇವರ ಉಪಸ್ಥಿತಿಯಲ್ಲಿ ಮಕ್ಕಳಿಗೆ ಅತ್ಯುನ್ನತವಾದಂತಹ ಸ್ವದೇಶಿ ವಸ್ತುವಿನ ಬಳಕೆ, ಹಾಗೆಯೇ ಬಿಸಿನೆಸ್ ಅಂದರೆ ಸ್ವಂತ ಉದ್ಯಮವನ್ನು ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಮುಂದುವರಿಸುವುದು ಎನ್ನುವಂತಹ ವಿಚಾರವನ್ನು ಮನಮುಟ್ಟು ಹಾಗೆ ತಿಳಿಸಿ ಮಕ್ಕಳನ್ನು ಆಕರ್ಷಿಸಿದರು. ಜೊತೆಗೆ ಅಭಿನಯ ಗೀತದಂತಹ ವಿಚಾರಗಳನ್ನು ಮಕ್ಕಳ ಮುಂದಿಟ್ಟು ರಂಜಿಸಿದರು. ಹಾಗೆಯೇ ಸಾಮೂಹಿಕ ಹುಟ್ಟುಹಬ್ಬ ಎನ್ನುವಂತಹ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದಾದ ನಂತರ ಕಾರ್ಯಕ್ರಮವು ಸತೀಶ್ ನಾಯಕ ಮೇರಮಜಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದು, ಇವರ ಉಪಸ್ಥಿತಿಯಲ್ಲಿ ಹಾಗೆ ಯೋಗೇಶ್ ಪನ್ನೋಡಿ, ಶರತ್ ಕೊಟ್ಟಿಂಜ ಹಾಗೆ ಇನ್ನಿತರ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ನಮ್ಮ ಈ ಆನಂದ ದೀಪ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮವು ನಡೆಯಿತು. ಹೀಗೆ 3 ದಿನಗಳ ಕಾಲ ಮಕ್ಕಳು ಸುಮಾರು 93 ಸಂಖ್ಯೆಯಲ್ಲಿ ಭಾಗವಹಿಸಿ, ಹಾಗೆ ಪ್ರತಿನಿತ್ಯ ಮಕ್ಕಳ ಊಟೋಪಚಾರಕ್ಕೆ 10ರಿಂದ 12 ಪೋಷಕರು ಭಾಗವಹಿಸಿ, 3 ದಿನವೂ 15 ಮಾತಾಜುಗಳು ಭಾಗವಹಿಸಿ, ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಹಾಗೆ ಊರಿನವರ ಹಾಗೆ ನಮ್ಮ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ 3 ದಿನಗಳ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಇದು ಆನಂದ ದೀಪ ಬೇಸಿಗೆ ಶಿಬಿರದ ವರದಿಯಾಗಿದ್ದು, ಇನ್ನಷ್ಟು ಈ ಶಿಬಿರದ ವಿಚಾರಗಳು ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ಅದೆಷ್ಟೋ ಕಡೆಗಳಲ್ಲಿ ಹಬ್ಬಲಿ, ಮಕ್ಕಳಿಗೆ ಬೇಕಾದಂತಹ ಧಾರ್ಮಿಕ ಶಿಕ್ಷಣ, ಸಾಂಸ್ಕೃತಿಕ ಶಿಕ್ಷಣ ಹಾಗೆಯೇ ಮೌಲ್ಯಯುತವಾದಂತಹ ಶಿಕ್ಷಣ ಈ ಶಿಬಿರದಲ್ಲಿ ಸಿಗ್ತಾ ಇದೆ. ಮಕ್ಕಳನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನ ಈ ಬೇಸಿಗೆ ಶಿಬಿರದಲ್ಲಿ ನಡೀತಾ ಇದೆ. ಹೀಗೆ ಇನ್ನಷ್ಟು ಹೆಚ್ಚಲಿ, ಇದು ಮುಂದುವರಿಯಲಿ, ಮಕ್ಕಳ ಬಾಳು ಸಮೃದ್ಧಿಯಾಗಲಿ, ಸತ್ಪ್ರಜೆಯನ್ನು ಕೊಡುವಂತಹ ಪ್ರಯತ್ನ ಈ ಬೇಸಿಗೆ ಶಿಬಿರದ ಮೂಲಕ ಸಾರ್ಥಕವಾಗಲಿ ಎನ್ನುವಂತಹ ಆಚರಣೆಯೊಂದಿಗೆ ಹೋಗಿ ಬನ್ನಿ ರಾಮ್ ರಾಮ್, ಮತ್ತೆ ಬರ್ತೇವೆ ರಾಮ್ ರಾಮ್. ರಾಷ್ಟ್ರದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ.
ಅತಿಥಿ ದೇವೋ ಭವ. ರಾಮ್ ರಾಮ್.